ವಾಟ್? ಬ್ರೋ ನೀನೊಬ್ಬ ಗಂಡ್ಸು ಬ್ರೋ. ನೀನ್ ಹೆಂಗ್ ಮಗು ಡೆಲಿವರಿ ಮಾಡ್ತೀಯಾ ನೀನು? ಇಡೀ ವರ್ಲ್ಡ್ಗೆ ಸ್ಟ್ರೇಂಜ್ ಅನ್ಸ್ಬೋದು, ಬಟ್ ಐ ಡೋಂಟ್ ಕೇರ್. ಹೆಣ್ಣು ಗಂಡಾಗೋದು, ಗಂಡು ಹೆಣ್ಣಾಗೋದು. ಸಿ ದಿಸ್ ಇಸ್ ಕಾಲ್ಡ್ ಜೆಂಡರ್ ಚೇಂಜ್. ಇದು ಅಂದರೆ ನಾರ್ಮಲಿ ಜೆಂಡರ್ ಚೇಂಜ್ ಆಗ್ಬೋದು ಅಥವಾ ಟ್ರಾನ್ಸ್ಜೆಂಡರ್ ಆಗ್ಬೋದು ಅಥವಾ ಈ ಥರದ್ದೆಲ್ಲದೂ ನಿಮಗೆ ಲಾಟ್ ಆಫ್ ಥಿಂಗ್ ಆಗಿದೆ, ಆಗ್ತಾನೂ ಇರುತ್ತೆ ಮುಂದೇನು ಎಲ್ಲದೂ. ಬಟ್ ಅದೆಲ್ಲ ಪ್ರಯತ್ನಕ್ಕಿಂತ ಇದೊಂದು ವಿಭಿನ್ನವಾದ ಒಂದು ಪ್ರಯತ್ನ. ಇದು ನೀವು ಇದು ಸಿನಿಮಾ ನೋಡಬೇಕಾಗತ್ತೆ. ಬಿಕಾಸ್ ಹೆಂಗೆ ಏನಂದ್ಬಿಟ್ಟು ಬಿಕಾಸ್ ಈ ಕ್ಯೂರಿಯಾಸಿಟಿನೇ ನಮಗೆ ಥಿಯೇಟ್ರ್ ಕರ್ಕೊಂಬರೋಕ್ಕೆ ನಮಗೆ ಒಂದು ಏನೋ ಈಗ ನಾನು ಏನೇ ಒಂದು ಸಣ್ಣದ ವಿಷಯ ಓಪನ್ ಅಪ್ ಮಾಡಿದ್ರು ಸಿನಿಮಾಗೆ ಅದೆಲ್ಲ ಇಂಟರ್ಲಿಂಕ್ಟ್ ಆಗಿದೆ. ಆಮೇಲೆ ನಾನು ಕುತ್ಕೊಂಡು ಕಥೆನೇ ಹೇಳಬೇಕಾಗತ್ತೆ 2 hours. ನೀವು ಥಿಯೇಟ್ರಿಗೆ ಬನ್ನಿ, ನಿಮ್ಗೆ ಈ ಪ್ರಶ್ನೆಗೆಲ್ಲ ಆನ್ಸರ್ ಸಿಗುತ್ತಲ್ಲ. ಓಕೆ, ಡೆಫಿನೆಟ್ಲಿ ಸರ್. ಆ್ಯಂಡ್ ಕಾವ್ಯ ಶೆಟ್ಟಿ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಿ ಆ್ಯಸ್ ಅ ಸೀನಿಯರ್ ಆರ್ಟಿಸ್ಟ್ ಅವರು ನಮ್ಗಿಂತ ಎಲ್ಲ ತುಂಬ ಸೀನಿಯರ್ ಆರ್ಟಿಸ್ಟು. ಅಂದರೆ ನಾವೆಲ್ಲ ಇದು ಫಸ್ಟ್ ಟೈಮ್ ಪ್ರಯತ್ನ ಮಾಡೋಕ್ಕೆ ಅಂತ ನಾವು ಹೊರಟಾಗ ನಾರ್ಮಲಿ ನಮ್ಗೇನು ಅನ್ಸ್ಬಿಡುತ್ತೆ, ಯಾರಾದರೂ ನ್ಯೂ ಕಮರ್ ಜೊತೆ ಮಾಡಿಬಿಟ್ರೆ ಸ್ವಲ್ಪ ಸೇಫ್ ಆಗಿಬಿಡ್ಬೋದಾ ಆ್ಯಂಡ್ ಏನೋ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡ್ಬೋದು ಅಂತ. ಬಟ್ ಕಾವ್ಯ ಶೆಟ್ಟಿ ಥರ ಐ ರಿಯಲಿ ಅಪ್ರಿಷಿಯೇಟ್ ಆಸ್ ಅ ಹ್ಯೂಮನ್ ಆಲ್ಸೋ, ಆಸ್ ಅ ಪರ್ಸನ್ ಆಲ್ಸೋ, ದಟ್ ಈ ಥರ ಒಂದು ಬೋಲ್ಡ್ ಸ್ಕ್ರಿಪ್ಟ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗಿದು ಈ ಥರದ ಸ್ಕ್ರಿಪ್ಟ್ನ ಅವ್ರು ಒಪ್ಕೊಂಡು ಆ್ಯಂಡ್ ಸ್ಪೆಷಲಿ ನನ್ನಂಥ ಡೆಬ್ಯೂ ಫಿಲ್ಮ್ಗೆ ಅವರ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದು ನಂಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ಆ್ಯಕ್ಚುಲಿ. ಓಕೆ, ಅದರಲ್ಲಿ ಅವ್ರ ಪಾತ್ರದ ಬಗ್ಗೆ ಮೂವಿ ಅವರ ಪಾತ್ರ ಆ್ಯಕ್ಚುಲಿ ಈ ಅರ್ಜುನ್ ಅಂತ ಏನಿದೆ ಕ್ಯಾರೆಕ್ಟ್ರು, ಅವರ ಒಂದು ಗರ್ಲ್ ಫ್ರೆಂಡ್ ಇವರು. ಓಕೆ, ಬಿಟ್ಕೊಡಲ್ಲ. ಅದು ಪ್ರೆಗ್ನೆಂಟ್ ಮುಂಚೆ ಆದ್ರೆ, ಪ್ರೆಗ್ನೆಂಟ್ ಆದ್ಮೇಲೆ ಆದ್ರೆ, ಆಮೇಲೆ ಸಿನಿಮಾದಲ್ಲಿ ಗೊತ್ತಾಗತ್ತೆ ನಿಮಗೆ. ಓಕೆ ಸರ್, ಸರಿ. ಓಕೆ, ಈ ಶೂಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಶೂಟಿಂಗ್ ಏನು ಮಾಡಿದ್ವಿ, ಇದು ಆ್ಯಕ್ಚುಲಿ ಬೆಂಗಳೂರಲ್ಲೇ ಫಸ್ಟ್ ಶೂಟ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೇನಾಯಿತು, ಕತೆ ಡೆವಲಪ್ ಆಗ್ತಾ ಇದು ಅರ್ಜುನ್ ಹೆಬ್ಬಾರ್ ಅಂತ ಈಸ್ ಅ ಇಂಡಿಯನ್ ಮಾಸ್ಟರ್ ಶೆಫ್ ಎಲ್ಲದನ್ನು. ಆ್ಯಂಡ್ ಈ ಮಾಸ್ಟರ್ ಶೆಫ್ಗೆ ನಮಗೆ ಬ್ಯಾಂಗ್ಳೂರ್ ಥರ ಒಂದು ಚೌಕಟ್ಟಲ್ಲಿ ನಮ್ಗೆ ಈ ಕ್ಯಾರೆಕ್ಟರ್ನ ಶೋಕೇಸ್ ಮಾಡೋದು ಸ್ವಲ್ಪ ಏನೋ ಒಂದು ಆಫ್ ಹೊಡಿತಾಯಿತು, ಏನೋ ಒಂದು ನೇಟಿವಿಟಿ ಚೆನ್ನಾಗಿರೋದು ಕೊಡೋಣ ಅಂತ ತುಂಬಾ ಯೋಚನೆ ಮಾಡಿದ್ವಿ. ಆಮೇಲೆ ಇದನ್ನ ಹೀಗೆ ಒಂದು ವೆಕೇಶನ್ ಗೋವಾಗೆ ಹೋಗಿ ಬರ್ತೀವಿ, ಆವಾಗ ಗೋವಾ ಇಟ್ಕೊಂಡ್ರೆ ನೇಟಿವಿಟಿ ಚೆನ್ನಾಗಿರುತ್ತಲ್ಲ. ಬಿಕಾಸ್ ಗೋವಾ ಇಸ್ ಆಲ್ ಅಬೌಟ್ ಫುಡ್, ಕ್ಯೂಸೈನ್, ಕ್ಯಾಸಿನೋ ಅಂತ ಹಿಡಿದು ನಿಮಗೆ ಲೈಫ್ ಸ್ಟೈಲ್ ಇಸ್ ಟೋಟ್ಲಿ ಡಿಫ್ರೆಂಟ್, ವೈಬ್ರೆಂಟ್ ಆಗಿದೆ ಅಲ್ಲಿ ಆ್ಯಕ್ಚುಲಿ ಒಂದು ಹಾಲಿಡೇಯಿಂಗ್ ಅಟ್ಮಾಸ್ಫಿಯರ್ಗೆ. ಈ ಕ್ಯಾರೆಕ್ಟ್ರು ಅಲ್ಲಿ ಪ್ಲೇಸ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಥಾಟ್ ಬಂತು ನಮಗೆ. ಅಂದರೆ ಸಾಕಷ್ಟು ಬಂದು ಪಾಸ್ ಆಗಿರುತ್ತೆ, ಪಾಂಡಿಚೇರಿ ಹಾಕೋಣ ಅಂತ. ಆಮೇಲೆ ಪಾಂಡಿಗೆ ಹೋದ್ರೆ ಮತ್ತೆ ತಮಿಳು, ಈ ಕಡೆಗೆ ಹೋದ್ರೆ ಸೊ ಗೋವಾ ಇಸ್ ಅ ನ್ಯೂಟ್ರಲ್ ಪ್ಲೇಸ್ ಫಾರ್ ಅಸ್ ಟು ಪ್ಲೇ ದಿ ಆ್ಯಕ್ಟ್ ಅಂದ್ಬಿಟ್ಟು. ದೋ ಇಟ್ ಈಸ್ ಅ ಕನ್ನಡ ಫಿಲ್ಮ್, ಕನ್ನಡ ಎಂಟೈರ್ ತಂಡ, ಚಿತ್ರತಂಡ ಎಲ್ಲರೂ ಎವ್ರಿಥಿಂಗ್ ಕನ್ನಡದಲ್ಲೇ ಇದ್ರೂ ಪ್ಲೇಸ್ ಮಾತ್ರ ಗೋವಾ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಸೊ ಗೋವಾದಲ್ಲಿ ಒಂದು ಕ್ಲೋಸ್ಲಿ 50 days ಶೂಟ್ ಮಾಡಿದ್ವಿ. ಇದು ಒಂದು 3 days ಬ್ಯಾಂಗ್ಳೂರಲ್ಲಿ, ಮಿಕ್ಕಿದೇನೋ ಪ್ಯಾಚ್ ವರ್ಕ್ ಏನಾದ್ರು ಬಂದು ಎಡಿಟೇಬಲ್ ಮೇಲೆ ಇದೇನೋ ಎಕ್ಸ್ಟ್ರಾ ಬೇಕಾಗಿತ್ತು ಅಂದಾಗ ಅದೇನಾದ್ರು ಒಂದು ಚೂರು ಇಲ್ಲಿ ಬೆಂಗಳೂರಲ್ಲಿ ಒಂದು ಶೂಟ್ ಮಾಡಿದ್ವಿ. ಅದು ಬಿಟ್ಟರೆ ಕಂಪ್ಲೀಟ್ ಗೋವಾದಲ್ಲೇ ಇದು ಶೂಟ್ ಆಗಿರೋಂಥ ಸಬ್ಜೆಕ್ಟ್. ಓಕೆ. ಆ್ಯಂಡ್ ಸರ್, ನಿಮಗೆ ಇವಾಗ ಆಲ್ರೆಡಿ ಒಂದು ಸಿನಿಮಾಗೆ ಹೂಡಿಕೆ ಮಾಡಿರೋದ್ರಿಂದ ನೆಕ್ಸ್ಟ್ ಮೂವಿಗೆ ಅಂದರೆ ಅವ್ರ ಜೊತೆ ಇನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ಲ್ಯಾನ್ ಇದೆಯಾ ಅಂತ? ಮೇಡಮ್, ಇದು ಅವ್ಯಕ್ತ ಸಿನಿಮಾಸ್ ಅಂತ ಒಂದು ಬ್ಯಾನರ್ ಏನು ಕ್ರಿಯೇಟ್ ಮಾಡಿದ್ದೀವಲ್ಲ, ಓಕೆ. ಆ್ಯಕ್ಚುಲಿ ಇದು ಬಂದು ಲಾಂಗ್ ಟರ್ಮಿಗೆ ಪ್ಲ್ಯಾನ್ ಮಾಡೋದು, ನಮ್ದು ಒಂದೇ ಸಿನಿಮಾಗೆ ಸೀಮಿತವಾಗಿಲ್ಲ. ಸೊ ಕನ್ನಡ ಪ್ರೇಕ್ಷಕರಿಗೆ ಪ್ರತಿ ವರ್ಷವೂ ಒಂದು ಸಿನಿ ಊಟ ಇದ್ದೇ ಇರುತ್ತೆ. ಅದ್ಭುತವಾದ ಸಿನಿ ಊಟ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಮತ್ತು ನಮ್ಮ ಬ್ಯಾನರ್ ಅಡಿ ಏನು ಬರೋಂಥ ಸಿನಿಮಾ ಬಂದು ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಏನು ದುಡ್ಡು ಕೊಟ್ಟು ನೋಡ್ತಾರಲ್ಲ, ಆ ದುಡ್ಡಿಗೆ ನಾವು ಮೋಸ ಮಾಡಲ್ಲ. ಆನೆಸ್ಟಾಗಿ ಕೆಲಸ ಮಾಡಿರ್ತೀವಿ, ಆನೆಸ್ಟಾಗಿ ಅವರಿಗೆ ತೃಪ್ತಿಪಡಿಸ್ತೀವಿ. ಸೊ ಇದೇ ಥರ ನಮ್ಮ ಸಿನಿಮಾಗಳು ಬರ್ತಾ ಇರುತ್ತೆ. ಪ್ರತಿ ವರ್ಷವೂ ಒಂದೊಂದು ಸಿನಿಮಾ ಬರ್ತಾ ಇರುತ್ತೆ. ಒಂದೇ ಸಿನಿಮಾಗೋಸ್ಕರ ನಾವು ಬ್ಯಾನರ್ ಕ್ರಿಯೇಟ್ ಮಾಡಿಲ್ಲ, ಪ್ರತಿ ವರ್ಷವೂ ಬರ್ತೀವಿ ನಾವು. ಓಕೆ. ಇನ್ನೊಂದು ಸಿನಿಮಾ ಆಲ್ರೆಡಿ ನಡೀತಾ ಇದೆ, ಓಕೆ. ಅದು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿದೆ, ಅದು ಕೂಡ ಬರ್ತೀವಿ. ಯಾ ಸರ್, ನಿಮಗೆ ಇವಾಗ ಈ ಮೂವಿ ಆದಮೇಲೆ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಇದೆಯಾ ಈ ಥರದೇ ಕಥೆಗಳನ್ನು ಮಾಡಬೇಕು ಅಂತ? ಅಲ್ಲ, ಇದು ಒಂದು ಡೆಲಿವರಿ ಸಾಕು ನನಗೆ, ಅಂದರೆ ಈ ಥರ ಪಾತ್ರ ಅದು ನಮ್ಮ ಗೌರ್ಮೆಂಟ್ ಹೇಳುತ್ತಲ್ಲ. ನೆಕ್ಸ್ಟ್ ಇನ್ನೊಂದು ತುಂಬ ಅದ್ಭುತವಾದ ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ ನಾವು ಜೊತೆಗಿನ ಕೊಲಾಬ್ರೇಟ್ ಆಗಿ. ಮತ್ತು ಅವ್ಯಕ್ತ ಸಿನಿಮಾಸಿಂದ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ವೆರಿ ಅರ್ಲಿ ಅನಿಸ್ತು. ಈಗ ಅದನ್ನ ಶೂಟಿಂಗ್ ನಡೀತಾ ಇದೆ. ಇನ್ನು ಅದು ಶೂಟಿಂಗ್ ಮುಗಿತಾ ಇದ್ದಂಗೆ ನಾವು ಅದ್ರ ಪ್ರಚಾರಕ್ಕೆ ಬಂದಾಗ ವಿ ವಿಲ್. ಅಂದರೆ ಈ ಒಂದು ಪಾತ್ರ ಬಿಟ್ಟರೆ ನಿಮಗೆ ಇಷ್ಟ ಆಗುವಂಥ ಬೇರೆ ಪಾತ್ರ, ಈ ಥರ ಪಾತ್ರ ಚೆನ್ನಾಗಿರುತ್ತೆ, ಈ ಥರ ಪಾತ್ರ ಇದ್ದರೆ ನಾನು ಮಾಡ್ಬೋದು ಅಂತ ಏನಾದರೂ ಥಾಟ್ ಇತ್ತಾ ಇದಕ್ಕಿಂತ ಮುಂಚೆ? ಆ ಥರ ನಾವು ರೈಟರ್ ಆಗಲಿ ಅಥವಾ ಆ್ಯಸ್ ಅ ಆರ್ಟಿಸ್ಟ್ ಆಗಲಿ ನಮಗೆ ಈ ಥರ ಪಾತ್ರ ಆ ಥರ ಪಾತ್ರ ಅಂತ ಎವ್ರಿ ಸಿನಿಮಾ ನೋಡಿದಾಗ್ಲೂ ನಮ್ಗೆ ಇದೇ ಪಾತ್ರ ನಾನು ಮಾಡಿದರೆ ಚೆನ್ನಾಗಿರ್ತಾ ಇತ್ತಾ, ನಾನು ಮಾಡಿದ್ರೆ ಹೆಂಗೆ ನೋಡ್ತಾ ಇತ್ತು ಅಂದ್ಬಿಟ್ಟು ಇದೇ ಎಲ್ಲರಿಗೂ ಅದೊಂದು ಕಲ್ಪನೆ ಇರುತ್ತೆ. ನೀವೊಂದು ಮಾಸ್ ಸಿನಿಮಾ ನೋಡಿ ನಾನು ಮಾಡಿರ್ಬೇಕಿತ್ತು, ನೀವು ಕಾಮಿಡಿ ಸಿನಿಮಾ ನೋಡಿ ನಾನು ಮಾಡಿರ್ಬೇಕಿತ್ತು. ಈ ಒಂದು ಏನದು ಅದೊಂದು ಒಂದು ಆರ್ಟಿಸ್ಟ್ಗೆ ಇದು ಇರಲೇಬೇಕಿದು. ಅದು ಇದ್ದಾಗಲೇ ನೀವು ಬೇರೆ ಬೇರೆ ಪಾತ್ರಗಳಲ್ಲಿ ಅದು ನಮ್ಮ ಆ್ಯಕ್ಟಿಂಗ್ ಕರಿಯರಲ್ಲಿ, ನಮ್ಮ ಸಿನಿಮಾ ಜರ್ನಿಲಿ ಅದು ದೇವರೇ ಕೊಡ್ತಾರೆ ಕೆಲವೊಂದು ಪಾತ್ರಗಳು. ಅದನ್ನ ಕಾಪಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ಎಲ್ಲ ಕಡೆಯೂ ಅನ್ಸುತ್ತೆ ನನಗೆ ಇದು ನಾನು ಮಾಡಬೇಕಿತ್ತು ಅಂತ. ಸೊ ದಟ್ ಈಸ್ ದೇರ್.
ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ಈ ವೆಬ್ ಸೀರೀಸ್ಗಳು ನೀವು ನೋಡಿರ್ತೀರಾ ಆ್ಯಂಡ್ OTT ಕೂಡ ನೋಡಿರ್ತೀರಾ, ಅದರಲ್ಲೇ ಒಂದು ಶೂಟಿಂಗ್ ಇರ್ಬೋದು, ಕತೆ ಇರ್ಬೋದು, ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇದು ನಿಮಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆ? ಸಿ ಆ್ಯಕ್ಚುಲಿ ಅದನ್ನು ಆ ಥರ ಪ್ಲ್ಯಾಟ್ಫಾರ್ಮ್ ಏನಿದೆ OTT ಮಲ್ಟಿಪ್ಲೆಕ್ಸ್ ಈ ಥರದ ಇದಕ್ಕೆ ಐ ಥಿಂಕ್ ದಿಸ್ ಫಿಲ್ಮ್ ವಿಲ್ ಬಿ ದಿ ಆನ್ಸರ್. ಯಾಕಂದರೆ ಆ ಥರ ಆಡಿಯನ್ಸ್ ಏನು ನೋಡ್ತಾ ಇದ್ದಾರೆ ಈಗ. ಫಾರ್ ಎಕ್ಸಾಂಪಲ್ ಈಗ ನನ್ನ ಏನು ಹೆಂಗ ಕಸಿನ್ಸ್ ಎಲ್ಲರೂ ಈಗ ದೇ ಆರ್ ವಾಚಿಂಗ್ ಕೊರಿಯನ್ ಡ್ರಾಮಾಸ್, KDs ಅಂತಾರೆ, ಕೊರಿಯನ್ ಡ್ರಾಮಾ ನೋಡ್ತಾ ಇದ್ದಾರೆ. ದೇ ಡೋಂಟ್ ವಾಚ್ ಇಂಡಿಯನ್ ಫಿಲ್ಮ್ಸ್ ಎಟ್ ಆಲ್. ಅಂಥವ್ರನ್ನ ಮತ್ತೆ ಕನ್ನಡ ಸಿನಿಮಾ ಅಲ್ಲ ಇಂಡಿಯನ್ ಸಿನಿಮಾ ನೋಡೋದಕ್ಕೆ ಕಷ್ಟ ಅವ್ರಿಗೆ, ಬಾಲಿವುಡ್ ಆಗಲಿ ಇದು. ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ಕನ್ನಡ ಸಿನಿಮಾ ತೋರಿಸೋದಕ್ಕೆ ಅದೊಂದು ಚಾಲೆಂಜ್ ಇದೆ ಇವಾಗ. ಬಿಟ್ವೀನ್ 14 to 21 ಇಯರ್ಸ್ ಏನಿದ್ದಾರೆ ದೇ ಆರ್ ಲಿವಿಂಗ್ ಅಸ್ ಅಂಡ್ ಗೋಯಿಂಗ್. ಅಲ್ಲಿಂದ ಬಿಟ್ಟು ಬರಲ್ಲ, ಥಿಯೇಟರ್ ಕಡೆ ಬರಲ್ಲ, ಬರೀ ಈಸಿಯಾಗಿ ಎಲ್ಲಿ ಸಿಗುತ್ತೆ ಅದನ್ನ ನೋಡ್ತಿದ್ದಾರೆ. ಆ್ಯಂಡ್ ಅದ್ಭುತವಾದ ಕಂಟೆಂಟ್ಸ್ಗಳು ಹಾಗೆ ಕೊಡ್ತಾ ಇದ್ದಾರೆ ಹೊರಗಡೆಗೆ. ಸೊ ನಾವೀಗ ಕನ್ನಡ ಸಿನಿಮಾ ಅಂತ ಬಂದಾಗ ನಮ್ಮ ಭುಜದ ಮೇಲೆ ಒಂದು ಹೆವಿ ರೆಸ್ಪಾನ್ಸಿಬಿಲಿಟಿ ಇದೆ. ಇದು ಬರೀ ನಾವು ದುಡ್ಡು ಹಾಕಿದ್ವಿ, ಸಿನಿಮಾ ಮಾಡಿದ್ವಿ, ನಮ್ದೊಂದು ಥಾಟ್ ಇತ್ತು ಮಾಡಿದ್ವಿಕ್ಕಿಂತ ಇದು ನಮ್ದಲ್ಲ, ಎಲ್ಲ ಎಂಟೈರ್ ಇಂಡಸ್ಟ್ರಿದೇ ಒಂದು ಏನು ಕೊಲಾಬ್ರೇಟ್ ಆಗಿ ಒಂದು ಸಪೋರ್ಟ್ ಇರಬೇಕು. ಎಲ್ಲರೂ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅದರಲ್ಲೊಂದು ಅಳಿಲ್ ಸೇವೆ ಮಾಡೋಣ ಅಂತಲೇ ಬಂದಿರೋದೀಗ. ಅಂದರೆ ಬಂದು ಈ ಒಂದು OTTಗೆ ನಾವು ಈ ಥರ ಸಿನಿಮಾ ಕಂಟೆಂಟ್ ಕೊಟ್ಟು ಆ ಆಡಿಯನ್ಸು ನಾವು ತೊಗೊಂಡ್ಬರೋದಕ್ಕೆ ಅಂತಲೇ ಪ್ರಯತ್ನ ಇದು. ಓಕೆ, ಸೊ ಓಕೆ, ನೆಕ್ಸ್ಟ್ ಆಡಿಯನ್ಸ್ ಇಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ? ಸಿ ನಾವು ನಿಮಗೊಂದು ಸುದ್ದಿ ಭಾರಿ ಇಷ್ಟವಾಗಿ ಮಾಡಿರೋಂಥ ಸಿನಿಮಾ. ಕಷ್ಟ ಇರುತ್ತೆ ಎಲ್ಲ ಸಿನಿಮಾ ಮಾಡೋದ್ರಲ್ಲಿ, ಆ ಪ್ರಾಸೆಸ್ಸಲ್ಲಿ ತುಂಬಾ ಖುಷಿಯಿಂದ ಈ ಒಂದು ಜರ್ನಿನ ಮುಗಿಸ್ಕೊಂಡು ಬಂದಿದ್ದೀವಿ. ಇದು ಫಸ್ಟ್ ಕಾಪಿ ನೋಡಿದಾಗ್ಲೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ನಮ್ಮ ಏನು ಚಾನಲ್ ಯಾರು ಇವರು ಮ್ಯೂಸಿಕ್ ಪಾರ್ಟ್ನರ್ಸ್ ಆಗಲಿ ಎಲ್ಲರೂ ನೋಡಿ ತುಂಬ ಖುಷಿಯಿಂದ ಅವರು ಇದು ಚೆನ್ನಾಗಿದೆ ಅಂತಲೇ ಅಂದರು. ಸೊ ಅದು ಅಂದ್ಬಿಟ್ಟ ಮೇಲೆ 21ನೇ ತಾರೀಕಿಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫೆಬ್ರವರಿ ಇದೇ ತಿಂಗಳಲ್ಲಿ. ಸೊ ಟ್ರೈಲರ್ ನೋಡಿದ್ದೀರಿ, 2 ಸಾಂಗ್ ನೋಡಿದ್ದೀರಿ, ಅದೇ ನಮಗೆ ಪಾಸಿಟಿವ್ ಏನು ರೆಸ್ಪಾನ್ಸ್ ಬಂದಿದೆ. ಸಿನಿಮಾ ಇದ್ರದ್ದು ಇನ್ನೂ 100x ಜಾಸ್ತಿ ಇರುತ್ತೆ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ನಿಮಗೆ ಟಿಲ್ ಎಂಡ್ವರೆಗೂ ನಿಮಗೆ ಒಂದು ಒಳ್ಳೆ ಏನೋ ವೆರಿ ಸೀರಿಯಸ್ ಮೆಸೇಜ್ನ ವೆರಿ ಸಿಂಪ್ಲಿಫೈಡ್ ಫಾರ್ಮ್, ಒಳ್ಳೆ ಕಾಮಿಡಿ ರಾಮ್ ಕಾಮಲ್ಲಿ ಇಟ್ಕೊಂಡು ಚೆನ್ನಾಗಿ ಟ್ರಾವೆಲ್ ಮಾಡಿ ನೀವು ಪೈಸಾ ವಸೂಲ್ ಅಂತೀರ ಅಷ್ಟೇ. ಓಕೆ, ಆ್ಯಂಡ್ ಇತ್ತೀಚಿನ ಜನ್ರೇಷನ್ಗಳ ಬಗ್ಗೆ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ತುಂಬ ವೇರಿಯೇಷನ್ಸ್ ನಾವು ನೋಡಿದ್ದೀವಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಸಿ ಅದು ಎವ್ರಿ ಏನು ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಾ ಇರುತ್ತೆ, ಅದೇ ಥರನೇ ನಮ್ಮ ಏನು ಸರೌಂಡಿಂಗಲ್ಲಿ ಯಾವ ಥರ ನಡೀತಾ ಇದೆ, ವಿ ಗೆಟ್ ಇನ್ಫ್ಲುಯೆನ್ಸ್ ವಿತ್ ದ್ಯಾಟ್. ಫಾರ್ ಎಕ್ಸಾಂಪಲ್ ಈಗ ಲಿವ್ ಇನ್ ರಿಲೇಷನ್ಶಿಪ್ ಫಾರ್ ಎಕ್ಸಾಂಪಲ್ ಒಂದು 25-30 ಇಯರ್ಸ್ ಬ್ಯಾಕ್ ನಮ್ಗೆ ಗೊತ್ತು ಕೂಡ ಇರಲಿಲ್ಲ ಅನ್ಸುತ್ತೆ. ಬಿಕಾಸ್ ನಮ್ಮ ತಂದೆ ತಾಯಿ ಆಗಲಿ ನಿಮ್ಮ ತಂದೆ ತಾಯಿ ಆಗಲಿ ವಿ ಡಿಂಟ್ ನೋ ಅಬೌಟ್ ಲಿವ್ ಇನ್. ಬಟ್ ಲಿವ್ ಇನ್ ಇಸ್ ಬಿಕಮ್ ಸೋ ಕಾಮನ್ ಇವಾಗ. ಅಂದರೆ ಆ ಜನ್ರೇಷನ್ಗೆ, ಆ ನ್ಯೂ ಜೆನ್ಸಿಗೆ ಅವರವರೇ ಆದ ಒಂದೊಂದು ಥಾಟ್ಸ್ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ನೋಡಿದಾಗ ವಿ ಡೋಂಟ್ ಬಿಲಾಂಗ್ ಟು ಅ ಫಿಲ್ಮ್ ಫ್ಯಾಮಿಲಿ ಅಲ್ಲ. ನಾವೊಂದು ಆವ್ರೇಜ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವೆಲ್ಲ ಹುಟ್ಟು ಬೆಳೆದಿರ್ತೀವಿ. ನಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಸಿನಿಮಾಗೆ ಬಂದು ಈ ಥರ ಮಾಡೋದೇನೆ ಅಲ್ಲಿ ಕಲ್ಚರ್ ಚೇಂಜ್ ಆಗೋಯ್ತು ನಮ್ಮ ಅಪ್ಪ ಅಮ್ಮಗೆ ಸ್ಪೆಷಲಿ. ಇದೇ ಥರ ನಿಮ್ಗೆ ಸಾಕಷ್ಟು ಜನಕ್ಕೆ ಹಂಗೆ ಆಗಿರುತ್ತೆ. ಸೊ ಇದನ್ನ ನಾವು ಈಗ ನೋಡ್ತಾ ಇದ್ದಾಗ ನಮಗೆ ಲಿವಿನ್ ಈಸ್ ಓಕೆ, ಇವಾಗ ನಾವು ಅದು ಓಕೆ ಅಂತ ಇದೀವಿ. ನೆಕ್ಸ್ಟ್ ಲಿವಿನ್ಗಿಂತ ಮುಂದೆ ಇನ್ನೇನೋ ಬರ್ಬೋದು, ಐ ರಿಯಲಿ ಡೋಂಟ್ ನೋ. ಸೊ ದಿಸ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ವರ್ಲ್ಡ್ ಅಂಡ್ ಲೈಫ್. ನಾವು ಅಡಾಪ್ಟ್ ಆಗಬೇಕು. ಮೂವಲ್ಲೂ ಹಾಗೇನೆ. ಸೊ ಅದನ್ನೇ ಇದು ಇವತ್ತಿನ ಜನ್ರೇಷನ್ಗೆ ಇದು ಆಪ್ಟ್ ಆಗಿ ಮಾಡಿರೋಂಥ ಒಂದು ಅದನ್ನೇ ಮುಂದಿಟ್ಕೊಂಡು ಮಾಡಿರುವಂಥ ಸಿನಿಮಾ. ಎಲ್ಲ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಓಕೆ, ಆ್ಯಂಡ್ ಸರ್ ನಿಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯ ಒಂದು ಗ್ರೋತ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಚೆನ್ನಾಗೇ ಗ್ರೋತ್ ಆಗ್ತಾ ಇದೆ. ಪ್ರತಿ ವಾರ 10ರಿಂದ 12 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ಕ್ವಾಲಿಟಿ ಸಿನಿಮಾ ಕೊಡಲಿ ಎಲ್ಲರೂ. ನಮ್ಮದು ಸಣ್ಣ ಪ್ರಯತ್ನ, ನಾವು ದೊಡ್ಡ ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿ ನಾವು ಹೇಳ್ಕೊಳ್ತಾ ಇಲ್ಲ. ಎಲ್ಲ ಕ್ವಾಲಿಟಿ ಸಿನಿಮಾ ಕೊಟ್ಟು ಕನ್ನಡ ಇಂಡಸ್ಟ್ರಿ ಉಳಿಬೇಕು. ಏಕೆಂದರೆ ಸುಮಾರು ವರ್ಷಗಳಿಂದ ಬಂದಿರೋ ಇತಿಹಾಸ ಇರೋವಂಥದ್ದು. ಅಣ್ಣವ್ರಂಥವ್ರೆಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ಹುಡುಕಿದ್ರೂ ಅಣ್ಣವ್ರಿಲ್ಲ ಅಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ದಂಥವ್ರು ಇವರು. ಅದರಿಂದ ಕನ್ನಡ ಇಂಡಸ್ಟ್ರಿ ಉಳಿಸ್ಕೊಬೇಕು ನಾವು. ಎಲ್ಲ ಕ್ವಾಲಿಟಿಯಾಗಿ ಒಳ್ಳೆ ಜಿನಿಯನ್ ಸಿನಿಮಾ ಕೊಟ್ಟು ಕನ್ನಡ ಪ್ರೇಕ್ಷಕರೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಡಸ್ಟ್ರಿನ ಉಳಿಸ್ಕೊಬೇಕು ಅಷ್ಟೇ. ಆ್ಯಂಡ್ ಸರ್ ಅಗೇನ್ ನಿಮಗೆ ಇವಾಗ ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಎಲ್ಲ ನಾರ್ಮಲ್ ಆಗಿ ಯೂಶ್ವಲಿ ಹೊರಗಡೆ ಕಾಂಪಿಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಂಥ ಕಾಂಪಿಟೇಷನ್ಗೆ ನೀವು ಕೂಡ ಇಳಿತಾ ಇದ್ದೀರಾ ಇವಾಗ. ಸೊ ಎಷ್ಟು ಎಕ್ಸೈಟ್ ಇದೆ, ಎಷ್ಟು ಭಯ ಇದೆ? ಭಯ ಅನ್ನೋದು ಬರೋ ಮುಂಚೆನೇ ಬಿಟ್ಬಿಟ್ಟು ಬಂದಿರೋದು ಇಲ್ಲಿ. ಅಂದರೆ ಭಯ ಇಟ್ಕೊಂಡು ಬಂದರೆ ಇಲ್ಲಿ ವರ್ಕ್ ಆಗಲ್ಲ ಇಲ್ಲಿ. ಆ್ಯಂಡ್ ಎಕ್ಸೈಟ್ಮೆಂಟ್ ಈಸ್ ಲೈಕ್ ಹೈ ಇದೆ. ಅಂದರೆ ರಿಸಲ್ಟ್ ಬಗ್ಗೆ ವಿ ಆರ್ ವೆರಿ ನ್ಯೂಟ್ರಲ್. ಅದು ಭಗವದ್ಗೀತೆ ಹೇಳ್ದಂಗೆ ಪ್ರಯತ್ನ ನಮ್ಮದು, ಆಡಿಯನ್ಸ್ ಇಸ್ ದಿ ಆನ್ಸರು.
ಅಂದರೆ ಯಾರಾದರೂ ಒಂದು ಟಿಕೆಟ್ ಕೊಟ್ಟು ಬಂದಿರೋರ್ಗು ಮನೆಗೆ ಹೋಗ್ಬಿಟ್ಟು ಒಂದು ವರ್ಡ್ ಆಫ್ ಮೌತ್ ಟಾಕ್ ಆಗೋ ಥರ ಸಿನಿಮಾ ಮಾಡಿದ್ದೀವಿ. ಸೊ ಅದೊಂದು ಭರವಸೆ ಇದೆ ನಮ್ಮದು. ಅಂದರೆ ಇದು ಜನನೇ ಇಷ್ಟಪಟ್ಟು ಬರೋ ಥರ. ಅಂದರೆ ನಮಗೆ ವಿ ಆರ್ ಟ್ರೀಟಿಂಗ್ ಇಟ್ ವೆರಿ ನ್ಯೂಟ್ರಲ್ ಇವಾಗ ಆ್ಯಸ್ ಆಫ್ ನಾವು. ಪ್ರಚಾರಕ್ಕೆ ಬಂದಿದ್ದೀವಿ, ವಿ ಆರ್ ಡೂಯಿಂಗ್ ಆಲ್ ಅವರ್ ಪ್ರಮೋಷನ್ ಆಕ್ಟಿವಿಟೀಸ್ ಆ್ಯಂಡ್ ವಿ ಆರ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ಸೊ ಅಂದರೆ ನೀವು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ಫನ್ ಖಂಡಿತವಾಗ್ಲೂ ಆಗೇ ಇರುತ್ತೆ. ಹೌದು, ಸುಮಾರು ಫನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಹೆಸರೇ ಪ್ರೆಗ್ನೆಂಟ್ ರಘು ಅಂತ ಸೇವ್ ಮಾಡ್ಕೊಳ್ತಾ ಇದ್ರು ಯಾರು ಡಿಪಾರ್ಟ್ಮೆಂಟ್ ಅವ್ರು ಇವರು. ಎಷ್ಟು ರಘು ಅಂದಿದ ತಕ್ಷಣ ಯಾವ ರಘು ಅದೇ ಪ್ರೆಗ್ನೆಂಟ್ ರಘು ಮಾಡ್ತಾ ಇದ್ರಲ್ಲ ಅಂತ. ಸೊ ನನ್ನ ಹೆಸರು ಇವಾಗ ಅದರಿಂದ ಚೇಂಜ್ ಮಾಡ್ಬೇಕು ಈಗ ಬೇರೆದಕ್ಕೆ ಅವ್ರ ಮೊಬೈಲಲ್ಲಿ ನೆಕ್ಸ್ಟ್ ಸಿನಿಮಾ ಬಂದಾಗ. ಸೊ ಈ ಥರ ಒಂದು ಚಾಲೆಂಜ್ ಇದೆ. ಆ್ಯಂಡ್ ಲಾಟ್ ಆಫ್ ಪ್ಲೇಸಸಲ್ಲಿ ನಾನು ಏನು ಆ ಪ್ರೆಗ್ನೆಂಟ್ ಆಗಿ ಫಾರ್ ಎಕ್ಸಾಂಪಲ್ ಕೆಲವೊಂದು ಶಾರ್ಟ್ಸ್ ಇರ್ಬೇಕಂದ್ರೆ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ವಿ, ಒಂದು ಇರೋದೇ ಈ ಥರ ಅಂತ ಏನು ಮಾಡ್ತಾ ಇದ್ವಿ. ಬಟ್ ನಮಗೆ ಬ್ಯಾಕ್ ಡ್ರಾಪಲ್ಲಿ ಸಿನಿಮಾ ಸೆಟ್ಗಳಲ್ಲಿ ಸಾಕಷ್ಟು ನನ್ನ ದ ಪುಲ್ಡ್ ಮೈ ಲೆಗ್ ವೆರಿ ಬ್ಯಾಡ್ಲಿ. ಅಂದರೆ ಈ ಥರ ಸಾಕಷ್ಟು ನಡೆದಿದೆ ಈ ಥರ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಒಂದು 100% ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಒನ್ ಆಫ್ ದಿ ದ ಬ್ಯೂಟಿಫುಲ್ ಸಿನಿಮಾ ಟು ವಾಚ್ ವಿತ್ ಲಾಟ್ ಆಫ್ ಫನ್, ಕಾಮಿಡಿ, ರೊಮ್ಯಾನ್ಸ್. ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಇದು. ಸೊ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ. ಅರ್ಜುನ್ ಯಾರದು ಲೀಡ್ ರೋಲ್ ಮಾಡ್ತಾ ಇದ್ದಾನೆ, ಒಂದೊಂದು ಡೆಲಿವರಿ ಇದೆ. ಅದನ್ನ ನೀವೆಲ್ಲ ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಬೇಬಿನ ಪ್ರಾಡಕ್ಟ್ನ ಕೊಡಿ ನಮ್ಮ ಕೈಗೆ. ನಮಗೂ ಒಂದು ಸಿಹಿ ಸುದ್ದಿ ನಿಮ್ಮ ಕಡೆಯಿಂದ ಬರಲಿ ಅಂತ ಕೇಳ್ತೀನಿ ನಾನು. ಓಕೆ, ಸಿಹಿ ಆಗಿರಲಿ ಸರ್. ಸರ್ ನಿಮಗೆ ಜನಗಳಿಗೆ ಆಡಿಯನ್ಸ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಏನು ಹೇಳೋದು ಮೇಡಮ್, ಅವ್ರು ತೊಗೊಂಡ್ರೆ ಮೇಲೆ ಹೋಗ್ತೀವಿ, ಅವ್ರು ತೊಗೊಂಡೋಗಿಲ್ಲ ಅಂದ್ರೆ ಅಲ್ಲೇ ಇರ್ತೀವಿ. ಬಟ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಆನೆಸ್ಟಾಗಿ ವರ್ಕ್ ಮಾಡಿದ್ದೀವಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಫಲ ನೀವು ಕೊಡಬೇಕು. ಒಳ್ಳೆ ಸಿನಿಮಾ ಕೊಡಿ, ಒಳ್ಳೆ ಸಿನಿಮಾಕ್ಕೆ ಒಂದು ಜಯ ಕೊಡಿ, ಪ್ಲಸ್ ನಮಗೊಂದು ಒಳ್ಳೆ ಮಗು ಕೊಡಿ. ಅದನ್ನು ಸುದ್ದಿ ನಿಮಗೊಂದು ಸಿಹಿ ಸುದ್ದಿನಲ್ಲಿ ಒಳ್ಳೆ ಸುದ್ದಿ ಕೊಡಿ. ನೋಡಿದ್ರಲ್ಲ, ಐ ಹೋಪ್ ಎಲ್ಲರೂ ಕೂಡ ಈ ಒಂದು ಸಿಹಿ ಸುದ್ದಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಂತ ಅನ್ಕೋತೀನಿ. ಆ್ಯಂಡ್ ಇದೇ ತಿಂಗಳು 21ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾನ ನೀವು ಗೆಲ್ಲಿಸಬೇಕು, ಹಾಗೆ ಈ ಒಂದು ಸಿಹಿ ಸುದ್ದಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.